ಒಂದು ಅಂಗಡಿಯವರು 50 ಪೆನ್ನುಗಳನ್ನ 500 ರೂಪಾಯಿ ಖರೀದಿಸ್ತಾರಂತ ಕೊಟ್ಟರೆ ಇಲ್ಲಿ ಅಂದ್ರೆ ನೋಡ್ರಿ ಪೆನ್ ಎಷ್ಟು ಅದಾವ ಇಲ್ಲಿ 50 ಪೆನ್ ಅದಾವ ಇವ್ರ ಸಿ ಪಿ ಎಷ್ಟಾಗತ್ತೆ ಇಲ್ಲಿ 500 ರೂಪಾಯಿ ಕೊಟ್ಟರ ಒಂದು ಪೆನ್ನಿನ ಸಿ ಪಿ ಎಷ್ಟಾಗತ್ತೆ ಇಲ್ಲಿ 500 ರೂಪಾಯಿ 50 ಮಾಡಿದ್ರೆ ಎಷ್ಟು ಬರ್ತಾ 10 ರೂಪಾಯಿ ಬರ್ತೈತಿ ಒಂದು ಪೆನ್ನಿನ ಸಿ ಪಿ ಮತ್ತು 40% ಲಾಭ ಆಕೈತಿ ಅವ್ರಿಗೆ 280ಕ್ಕೆ ಎಷ್ಟು ಪೆನ್ ಮಾರ್ಬೇಕಂತ ಕೊಟ್ರೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಒಂದು ಪೆನ್ನಿಂದ ಎಷ್ಟಾಗತ್ತೆ ಇಲ್ಲಿ 280 ರೂಪಾಯಿ ಎಕ್ಸ್ ಅಂತ ಒಂದು ನಂಬರ್ ಇಲ್ಲಿ ಪ್ರಾಫಿಟ್ ಎಷ್ಟೈತ್ರಿ 40% ಐತಿ ಪ್ರಾಫಿಟ್ 40% ಕೊಟ್ಟನಂದ್ರೆ ಎಷ್ಟಲ್ಲಿ ಒಂದು ಪೆನ್ನಿಂದ 10 ರೂಪಾಯಿ ಐತಿ 40% ಪ್ರಾಫಿಟ್ ಅಂದ್ರೆ ಎಷ್ಟು ಆಗತ್ತೆ ಇಲ್ಲಿ 4 ರೂಪಾಯಿ ಪ್ರಾಫಿಟ್ ಆಕೈತಿ ಇಲ್ಲಿ ಪ್ರಾಫಿಟ್ ಈಸ್ ಈಕ್ವಲ್ ಟು ಸೆಲ್ಲಿಂಗ್ ಪ್ರೈಸ್ ಮೈನಸ್ ಕಾಸ್ಟ್ ಪ್ರೈಸ್ ಆಗಿರ್ತೈತಿ ಇಲ್ಲಿ ಪ್ರಾಫಿಟ್ ಎಷ್ಟು ಬಂದೈತ್ರಿ ಇಲ್ಲಿ 4 ಬಂದೈತಿ ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ ಒಂದು ಪೆನ್ನಿಂದ 280 ರೂಪಾಯಿ ಎಕ್ಸ್ ಐತಿ ಕಾಸ್ಟ್ ಪ್ರೈಸ್ ಎಷ್ಟೈತಿ ಒಂದು ಪೆನ್ನಿಂದ 10 ಐತಿ ಎಲ್ಸಿಎಂ ಎಕ್ಸ್ ಆಗುತ್ತೆ ಅಂದ್ರೆ 280 ಮೈನಸ್ 10 ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಇದು 4x ಇಸ್ ಈಕ್ವಲ್ ಟು 280 ಮೈನಸ್ 10 ಎಕ್ಸ್ 14 ಎಕ್ಸ್ ಇಸ್ ಈಕ್ವಲ್ ಟು 280 ರೂಪಾಯಿ ಆಗತ್ತೆ ಎಕ್ಸ್ ಇಸ್ ಈಕ್ವಲ್ ಟು 20 ಬರ್ತೈತಿ ಅಂದ್ರೆ ನಂಬರ್ ಆಫ್ ಪೆನ್ ಎಷ್ಟೈತೆ 20 ಆಪ್ಷನ್ ಡಿ ಕರೆಕ್ಟ್ ಆಕೈತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಹಂಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೋಡಿರಿ ಒಂದು ಶಂಕುವಿನ ಕರ್ ಸರ್ಫೇಸ್ ಏರಿಯಾ ಕೊಟ್ಟಂದ್ರೆ ಎಷ್ಟು 352 ಸೆಂಟಿಮೀಟರ್ ಕೊಟ್ಟರೆ ಕರ್ ಸರ್ಫೇಸ್ ಏರಿಯಾ ಅನ್ನೋದು ಶಂಕು ಈ ಟೈಪ್ ಇರ್ತೈತಿ ನಮ್ಗೆ ಅದರ ತಳದ ಪ್ರದೇಶ 154 ಸೆಂಟಿಮೀಟರ್ ಅಂತಾರೆ ಅಂದ್ರೆ ಬೇಸ್ ಏರಿಯಾ ಇದ್ರದ್ದು ಸರ್ಕಲ್ ಎಷ್ಟು ಕೊಟ್ಟಂದ್ರೆ ಇಲ್ಲಿ ಬೇಸ್ ಏರಿಯಾ 154 ಸೆಂಟಿಮೀಟರ್ ಕೊಟ್ಟನ ಅಂದ್ರೆ ಇದು ಸರ್ಕಲ್ ಇರೋದ್ರಿಂದ ಇದ್ರ ಫಾರ್ಮುಲಾ ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154 ಐತಿ 22/7 ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 154 22 22 ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 49 ಆಗೈತಿ ಆರ್ ಇಲ್ಲಿ ಎಷ್ಟು ಬಂತು 7 ಸೆಂಟಿಮೀಟರ್ ಬರ್ತೈತಿ ಆಮೇಲೆ ನೋಡ್ರಿ ಇಲ್ಲಿ ಕರ್ ಸರ್ಫೇಸ್ ಏರಿಯಾ ಕೊಟ್ಟಂದ್ರೆ ಇದು ಫಾರ್ಮುಲಾ ಏನಕ್ಕೈತಿ ಇದ್ರದ್ದು ಪೈ ಆರ್ ಎಲ್ ಆಗೈತಿ ಇದು ಎಷ್ಟು ಕೊಟ್ಟಂದ್ರೆ 352 ಕೊಟ್ಟನ 22/7 ಆರ್ ಎಷ್ಟೈತ್ರಿ 7 ಎಲ್ ಬರ್ತೈತಿ ಇಲ್ಲಿ 7 ಕ್ಯಾನ್ಸಲ್ ಎಲ್ ಇಸ್ ಈಕ್ವಲ್ ಟು 352/22 ಆಕೈತಿ ಎಲ್ ಎಷ್ಟು ಬಂದ್ರಿ ಇಲ್ಲಿ 16 ಸೆಂಟಿಮೀಟರ್ ಬರ್ತೈತಿ ನಮ್ಗೆ ಹೈಟ್ ಕಂಡು ಹಿಡಿಬೇಕ್ರಿ ಇಲ್ಲಿ ಒಂದು ಫಾರ್ಮುಲಾ ನೋಡ್ರಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂದ್ರೆ ಸ್ಲ್ಯಾಂಟ್ ಹೈಟ್ ಇದು ಹೈಟ್ ಇಲ್ಲಿ ರೇಡಿಯಸ್ ಇರ್ತೈತಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಆಗೈತಿ 16 ಸ್ಕ್ವೇರ್ ಇಸ್ ಈಕ್ವಲ್ ಟು 7 ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಇಸ್ ಈಕ್ವಲ್ ಟು 256 ಮೈನಸ್ 49 ಆಗೈತಿ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಷ್ಟಾದ್ರೆ ಇದು 207 ಆಗೈತಿ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 207 ಅಂದ್ರೆ 14.3 ಸೆಂಟಿಮೀಟರ್ ಬರ್ತೈತಿ ನಮಗೆ ವಾಲ್ಯೂಮ್ ಆಫ್ ಕೋನ್ ಫಾರ್ಮುಲಾ ಏನಕ್ಕೈತ್ರಿ ಇಲ್ಲಿ 1/3 ಪೈ ಆರ್ ಸ್ಕ್ವೇರ್ ಎಚ್ ಆಗೈತಿ ಅಂದ್ರೆ 1/3 22/7 ಆರ್ ಎಷ್ಟೈತ್ರಿ ಇಲ್ಲಿ 7 ಐತಿ ಇಂಟು 7 ಹೈಟ್ ಎಷ್ಟು ಬಂದಿರೈತ್ರಿ ಇಲ್ಲಿ ಹೈಟ್ ಎಷ್ಟು ಬಂತ್ರಿ ಇಲ್ಲಿ 14.3 ಬಂದೈತಿ ಹೈಟ್ ಇಲ್ಲಿ 14.3 7 ಕ್ಯಾನ್ಸಲ್ ರೀ ಇಲ್ಲಿ ಎಷ್ಟಾತ್ರಿ ಇದು 2216.62/3 ಆಗೈತಿ ಅಂದ್ರೆ 738.8 ಕರ್ವ್ ಸರ್ಫೇಸ್ ಏರಿಯಾ ಬರ್ತೈತಿ ಅಂದ್ರೆ ವಾಲ್ಯೂಮ್ ಆಫ್ ಕೋನ್ ಬರ್ತೈತಿ ಇದು ಅಂದ್ರೆ ಆಪ್ಷನ್ ಎಷ್ಟನೇದು ಐತ್ರಿ ಇದು ಆಪ್ಷನ್ ಎ ಕರೆಕ್ಟ್ ಆಗೈತಿ ಒಬ್ಬ ವ್ಯಕ್ತಿ 40 kg ಗೋಧಿ 1200 ರೂಪಾಯಿ ಖರೀದಿಸ್ತಾನೆ ಅಂದ್ರೆ 40 kg ಗೋಧಿ ಸಿ ಪಿ ಎಷ್ಟೈತ್ರಿ ಇಲ್ಲಿ 1200 ಕೊಟ್ಟಾನೆ 1 kg ಸಿ ಪಿ ಎಷ್ಟಾಗತ್ರಿ ಇಲ್ಲಿ 1200 ರೂಪಾಯಿ 40 ಮಾಡಿದ್ರೆ ಎಷ್ಟು ಬಂತ್ರಿ 30 ರೂಪಾಯಿ ಬರ್ತೈತಿ 1 kg ಆಮೇಲೆ ನಮ್ಗೆ ಲಾಸ್ ಏನು ಕೊಟ್ಟನ್ರಿ 8 ಸಿ ಪಿ ಅಂದ್ರೆ 8 kg ಸಿ ಪಿ ಕೊಟ್ಟನ್ರಿ ಗೋಧಿದ ಅಂದ್ರೆ ಎಷ್ಟಾಗುತ್ತೆ 30 ಕೊಟ್ಟನ ಇಂಟು 8 ಮಾಡಿದ್ರೆ ಎಷ್ಟು ರೂಪಾಯಿ ಲಾಸ್ 240 ಲಾಸ್ ಆಗುತ್ತೆ ಪರ್ಸೆಂಟೇಜ್ ಕೇಳಿದ್ರೆ ಪರ್ಸೆಂಟೇಜ್ ಲಾಸ್ ಇಸ್ ಈಕ್ವಲ್ ಟು 240 ರೂಪಾಯಿ ಕಾಸ್ಟ್ ಪ್ರೈಸ್ ಎಷ್ಟಿದ್ರೆ 1200 ಇಂಟು 100 00 12 24 ಪರ್ಸೆಂಟೇಜ್ ಆಫ್ ಲಾಸ್ ಎಷ್ಟು ಬಂತು 20% ಬಂತು ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ 30 ಕಾರ್ಮಿಕರು ಒಂದು ಗೋಧಿನ 20 ದಿನ ನಿರ್ವಹಿಸ್ತಾರ ಅಂದ್ರೆ 30 ಕಾರ್ಮಿಕರು ಎಷ್ಟು ದಿನ ಬೇಕ್ರಿ ಇಲ್ಲಿ 20 ದಿನ ಬೇಕು ಇಲ್ಲಿ ಟೋಟಲ್ ಕೆಲಸ ಎಷ್ಟಾಗತ್ರಿ ಇಲ್ಲಿ 30 ಇಂಟು 20 ಮಾಡ್ಬೇಕು ಟೋಟಲ್ ವರ್ಕ್ 600 ಆಯ್ತು ಇಲ್ಲಿ ನಮ್ಗೆ 10 ಜನ ಜಾಸ್ತಿ ಮಾಡ್ತಾರೆ ಇಲ್ಲಿ 10 ಜನ ಜಾಸ್ತಿ ಆದ್ರೆ ಎಷ್ಟಾಗತ್ತೆ 430 ಪ್ಲಸ್ 10 ಆದ್ರೆ ಟೋಟಲ್ 40 ಆಕತಿ ಅಂದ್ರೆ ದಿನ ಎಷ್ಟಾಗತ್ರಿ ಇಲ್ಲಿ ಟೋಟಲ್ ವರ್ಕ್ 600 ಆಯ್ತು ಜನ 40 ಆಗೈತಿ 00 14 4 15 60 ಅಂದ್ರೆ ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆಗುತ್ತೆ ಒಂದು ಬಸ್ಸಿನ ಸ್ಪೀಡ್ ಕೊಟ್ಟನ್ರಿ 60 km/h ವೇಗ ಎಷ್ಟಿದ್ರೆ ಇಲ್ಲಿ 60 ಐತಿ ಟೈಮ್ ಎಷ್ಟು ಕೊಟ್ಟನ್ರಿ ಇಲ್ಲಿ
5 ಗಂಟೆ ಕೊಟ್ಟಾನ. ಇಲ್ಲಿ ಡಿಸ್ಟೆನ್ಸ್ ಏನಾಗೈತಿ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. 60 ಇಂಟು 5 ಮಾಡಿದ್ರೆ ಎಷ್ಟು ಬಂತು ಇಲ್ಲಿ ಡಿಸ್ಟೆನ್ಸ್ 300 ಕಿಲೋಮೀಟರ್ ಡಿಸ್ಟೆನ್ಸ್ ಬರ್ತೈತಿ. ಈ ಡಿಸ್ಟೆನ್ಸ್ನ 4 ಗಂಟೆ ಹೋಗ್ಬೇಕಂದ್ರೆ ಸ್ಪೀಡ್ ಎಷ್ಟು ಬೇಕಂತ ಕೇಳಿ ಸ್ಪೀಡ್ ಇದು ಕೊಟ್ಟು ಡಿಸ್ಟೆನ್ಸ್ ಟೈಮ್ 300 ಅಪಾನ್ 4 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ 4 28 4 5 75 ಅಂದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ. ಎಕ್ಸ್ ವೈ ಮತ್ತು ಜೆಡ್ ಕ್ರಮವಾಗಿ 20,000 30,000 50,000 ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಎಕ್ಸ್ ವೈ ಜೆಡ್ ಇನ್ವೆಸ್ಟ್ಮೆಂಟ್ ಎಷ್ಟೈತಿ ಎಕ್ಸ್ ಇಂದು 20,000 ಐತಿ, ವೈ ಇಂದು 30,000 ಐತಿ, ಜೆಡ್ 50,000 ಐತಿ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. ಟೈಮ್ ಇನ್ವೆಸ್ಟ್ಮೆಂಟ್ ನೋಡ್ರಿ ವರ್ಷದ ಕೊನೆಯಲ್ಲಿ ಲಾಭ ಕೊಟ್ಟರು ಅಂದ್ರೆ 1 ವರ್ಷ. ಇಲ್ಲಿ ಪ್ರಾಫಿಟ್ ರೇಷಿಯೋ ಎಷ್ಟು ಬಂದ್ರೆ ಇಲ್ಲಿ 2:3:5. ಟೋಟಲ್ ಪ್ರಾಫಿಟ್ ಎಷ್ಟೈತ್ರಿ 10 ಐತಿ. ಇದ್ರ ವ್ಯಾಲ್ಯೂ ಏನು ಕೊಟ್ಟನ 24,000 ಕೊಟ್ಟನ. ಒಂದ್ರ ವ್ಯಾಲ್ಯೂ ಏನೈತ್ರಿ ಇದು 2,400 ಆಯ್ತು. ಎಕ್ಸ್ ಮತ್ತು ವೈ ಇಬ್ಬರದು ಒಟ್ಟು ಅಂತ ಕೇಳ್ರಿ. ಇಲ್ಲಿ ಎಕ್ಸ್ ಇದ್ದು 2 ಬಂದೈತಿ ಪ್ಲಸ್ ವೈದು 3 ಐತಿ ಅಂದ್ರೆ 5 ಬಂತು. ಇಲ್ಲಿ ಒಂದ್ರ ವ್ಯಾಲ್ಯೂ 2,400 ಐತಿ ಇಂಟು 2,400 ಮಾಡಿದ್ರೆ ಎಷ್ಟು ಬಂತಿಲ್ಲ 12,000 ರೂಪಾಯಿ ಪ್ರಾಫಿಟ್ ಅಂದ್ರೆ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗ್ತೈತಿ. ಎರಡು ಸಂಖ್ಯೆಗಳು ಗುಣಾಕಾರ 1200 ಕೊಟ್ಟಾನ. ಇಲ್ಲಿ ಎ ಇಂಟು ಬಿ ಎಷ್ಟು ಐತ್ರಿ ಇಲ್ಲಿ 1200 ಐತಿ. ಅವಾಗ ಕನಿಷ್ಠ ಸಾಮಾನ್ಯ ಬಹುಮುಖ ಅಂದ್ರೆ ಎಲ್ ಸಿ ಎಮ್ ಎಷ್ಟು ಕೊಟ್ಟಾನ್ರಿ ಇಲ್ಲಿ 300 ಐತಿ. ನಮಗೆ ಎಚ್ ಸಿ ಎಫ್ ಏನಂತ ಕೇಳಿ ಇಲ್ಲಿ ಫಾರ್ಮುಲಾ ನೋಡ್ರಿ ಎರಡು ಸಂಖ್ಯೆಗಳು ಗುಣಾಕಾರ ಇಂಟು ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಇರ್ತೈತಿ. ಫಾರ್ಮುಲಾ ಇದು 1200 ಇಕ್ವಲ್ 300 ಇಂಟು ಎಚ್ ಸಿ ಎಫ್. ಎಚ್ ಸಿ ಎಫ್ ಇಸ್ ಇಕ್ವಲ್ 1200 ಡಿವೈಡೆಡ್ ಬೈ 300 ಅಂದ್ರೆ ಎಷ್ಟು ಬಂತು ಇಲ್ಲಿ 4 ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗುತ್ತೆ. ಒಂದು ರೈಲು 150 ಮೀಟರ್ ಉದ್ದ ಸೇತುವೆನ 15 ಸೆಕೆಂಡ್ ದಾಟುತ್ತೆ ಅಂತ ಕೊಟ್ಟರೆ ಇಲ್ಲಿ ಡಿಸ್ಟೆನ್ಸ್ ಇಸ್ ಇಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಇಲ್ಲಿ ಡಿಸ್ಟೆನ್ಸ್ ಟ್ರೈನಿನ ಲೆಂತ್ ಮತ್ತು ಬ್ರಿಡ್ಜಿನ ಲೆಂತ್ ಆಗುತ್ತೆ. ಅಂದ್ರೆ ಬ್ರಿಡ್ಜಿನ ಲೆಂತ್ 150 ಮೀಟರ್ ಕೊಟ್ಟರೆ ಇಲ್ಲಿ ಸ್ಪೀಡ್ ಕಂಡುಹಿಡಬೇಕು. ಟೈಮ್ ಎಷ್ಟು ಕೊಟ್ಟಾನ 15 ಸೆಕೆಂಡ್ ಕೊಟ್ಟಾನ. ಇನ್ನೊಂದಿನ ಟ್ರೈನ್ ಲೆಂತ್ ಪ್ಲಸ್ 210 ಮೀಟರ್ ಇಸ್ ಇಕ್ವಲ್ ಟು 20 ಸೆಕೆಂಡ್ನಾಗ ಇಂಟು ಸ್ಪೀಡ್. ಇವೆರಡು ಇಕ್ವೇಶನ್ ಇಕ್ವೇಟ್ ಮಾಡೋದು ನಾವು. ಟ್ರೈನ್ ಲೆಂತ್ ಪ್ಲಸ್ 210 ಇಸ್ ಇಕ್ವಲ್ ಟು 21 ಎಸ್ ಆಗುತ್ತೆ. ಇಲ್ಲಿ ಟ್ರೈನ್ ಲೆಂತ್ ಪ್ಲಸ್ 150 ಇಸ್ ಇಕ್ವಲ್ ಟು 15 ಎಸ್ ಆಗುತ್ತೆ. ಇವು ಪ್ಲಸ್ ಇದು ಮೈನಸ್ ಮಾಡೋಣ. ಟ್ರೈನ್ ಲೆಂತ್ ಕ್ಯಾನ್ಸಲ್ ಆಗುತ್ತೆ. 60 ಇಸ್ ಇಕ್ವಲ್ ಟು 6 ಎಸ್ ಆಗುತ್ತೆ. ಎಸ್ ಇಸ್ ಇಕ್ವಲ್ ಟು 60/6 ಅಂದ್ರೆ 10 ಬಂತು. ಕಿಲೋಮೀಟರ್ ಪರ್ ಅವರ್ ಮಾಡೋಕೆ ಇಂಟು 18/5 5 ಅಲ್ಲಿ 36 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಪೈಪ್ ಎ ಒಂದು ಟ್ಯಾಂಕ್ನ 10 ಗಂಟೆ ತುಂಬುತ್ತಾ ಅಂದ್ರೆ ಎ 10 ಗಂಟೆ ಆಯ್ತು. ಪೈಪ್ ಬಿ ಅದನ್ನ ಟ್ಯಾಂಕ್ನ 15 ಗಂಟೆ ಅಂತ ಕೊಟ್ಟರೆ ಇಬ್ಬರದ್ದು ಎಲ್ ಸಿ ಎಮ್ ಎಷ್ಟಾಗುತ್ತೆ ಇಲ್ಲಿ 30 ಆಗುತ್ತೆ. ಟೋಟಲ್ ವರ್ಕ್ 10 3 15 ಆಗಲಿ ನೋಡ್ರಿ. ಇಲ್ಲಿ ಏನು ಕೇಳ್ಯಾರ ಟ್ಯಾಂಕ್ನ ಅರ್ಧ ಭಾಗ ತುಂಬಕಂತ ಕೇಳಿಲ್ಲ. 30ರ ಅರ್ಧ ಏನತ್ರ ಇಲ್ಲಿ 15 ಆಯ್ತು. ಇಬ್ಬರದು ಕೂಡಿ ಮುಗಿಸಿದಕ್ಕೆ 3 + 2 ಇಸ್ ಇಕ್ವಲ್ ಟು 15/5 ಮಾಡಿದ್ರೆ ಎಷ್ಟು ಅವರ್ನಾಗ 3 ಅವರ್ನಾಗ ತುಂಬುತ್ತೆ ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎರಡು ಸಂಖ್ಯೆಗಳ ಅನುಪಾತ 7:12 ಕೊಟ್ಟಾನೆ. ಇಲ್ಲಿ ಒಳ್ಳೆ ಅವುಗಳ ನಡುವಿನ ವ್ಯತ್ಯಾಸ ಇಕ್ವಲ್ ಡಿಫ್ರೆನ್ಸ್ ಎಷ್ಟು ಐತಿ ಇಲ್ಲಿ 5 ಐತಿ. ಇದ್ರ ವ್ಯಾಲ್ಯೂ ಎಷ್ಟು ಕೊಟ್ಟಾನ 35 ಕೊಟ್ಟಾನ. ಒಂದ್ರ ವ್ಯಾಲ್ಯೂ ಎಷ್ಟು ಬರುತ್ತೆ 7 ಬರ್ತೈತಿ. ಇಲ್ಲಿ ಚಿಕ್ಕ ಸಂಖ್ಯೆ ಏನಂತ ಕೇಳೋಣ. ಚಿಕ್ಕ ಸಂಖ್ಯೆದ ಎಷ್ಟೈತೆ ರೇಷಿಯೋ 7 ಐತಿ ಇಂಟು 7 ಮಾಡಿದ್ರೆ 49 ಬರ್ತೈತಿ ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಇಲ್ಲಿ 12,000 ಮೊತ್ತ ಕೊಟ್ಟರೆ ಅಂದ್ರೆ ಪ್ರಿನ್ಸಿಪಲ್ ಎಷ್ಟೈತಿ ಇಲ್ಲಿ 12,000 ಕೊಟ್ಟಾನ. ಇಲ್ಲಿ ರೇಟ್ 10% ಕೊಟ್ಟಾನ. ಟೈಮ್ ನೋಡ್ರಿ ಇಲ್ಲಿ ಒಂದು 5 ವರ್ಷ ಕೊಟ್ಟಾನ, ಒಂದು ಟೈಮ್ ಆ್ಯಂಡ್ ಒಂದು 3 ವರ್ಷ ಕೊಟ್ಟಾನ. ಎರಡಕ್ಕೂ ಡಿಫ್ರೆನ್ಸ್ ಕೇಳೋಣ. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಇಸ್ ಇಕ್ವಲ್ ಟು ಪ್ರಿನ್ಸಿಪಲ್ ಇಂಟು ರೇಟ್ ಇಂಟು ಟೈಮ್ ಡಿವೈಡೆಡ್ ಬೈ 100 ಆಕತಿ. ಸಿಂಪಲ್ ಇಂಟ್ರೆಸ್ಟ್ 5 ವರ್ಷಕ್ಕೆ ಏನಾಕತ್ರಿ ಇಲ್ಲಿ ಪ್ರಿನ್ಸಿಪಲ್ 12,000 ರೇಟ್ 10 ಇಂಟು 5 ಡಿವೈಡೆಡ್ ಬೈ 100 ಮಾಡಿದ್ರೆ ಇದು ಸಿಂಪಲ್ ಇಂಟ್ರೆಸ್ಟ್ 5 ವರ್ಷಕ್ಕೆ ಎಷ್ಟಾಗುತ್ತೆ 6,000 ರೂಪಾಯಿ ಬರ್ತೈತಿ. ಒಳ್ಳೆ ಸಿಂಪಲ್ ಇಂಟ್ರೆಸ್ಟ್ 3 ವರ್ಷಕ್ಕೆ ಏನಾಕತಿ ಇಲ್ಲಿ 12,000 ಇಂಟು 10 ಇಂಟು 3 ಡಿವೈಡೆಡ್ 100 ಮಾಡಿದ್ರೆ 3,600 ಆಕತಿ. ಇವು ಡಿಫ್ರೆನ್ಸ್ ಏನಾಕತಿ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 5 ವರ್ಷದ ಮೈನಸ್ ಸಿಂಪಲ್ ಇಂಟ್ರೆಸ್ಟ್ 3 ವರ್ಷ ಮಾಡಿದ್ರೆ 6,000 ಮೈನಸ್ 3,600 ಇಸ್ ಇಕ್ವಲ್ ಟು 2,400 ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಲಿ ಪ್ರಿನ್ಸಿಪಲ್ ಎಷ್ಟು ಕೊಟ್ಟಾನ ಇಲ್ಲಿ 20,000 ಕೊಟ್ಟಾನ. ಇದ್ರಾಗ ರೇಟ್ ಎಷ್ಟು ಕೊಟ್ಟಾನ ಇಲ್ಲಿ 5% ಕೊಟ್ಟಾನ. ಟೈಮ್ 2 ವರ್ಷ ಕೊಟ್ಟಾನ. ನಮ್ಮ ಕಂಪೌಂಡ್ ಇಂಟ್ರೆಸ್ಟ್ ಕೇಳೋಣ. ಇಲ್ಲಿ ಮೊದಲಕ್ಕೆ ಫಾರ್ಮುಲಾ ಅಮೌಂಟ್ ಕಂಡಿದ್ದೀವಿ ನಾವು. ಪ್ರಿನ್ಸಿಪಲ್ ಪ್ಲಸ್ 1 ಪ್ಲಸ್ 6/100 ಹೋಲ್ ಸ್ಕ್ವೇರ್ ಅಂತಂದು ಪ್ರಿನ್ಸಿಪಲ್ 20,000 ಐತಿ. 1 ಪ್ಲಸ್ 6 5/100 ಹೋಲ್ ಸ್ಕ್ವೇರ್ ಅಂದ್ರೆ 20,000 ಇಂಟು 105 ಡಿವೈಡೆಡ್ ಬೈ 100 ಇಂಟು 105 ಡಿವೈಡೆಡ್ ಬೈ
100 ಆಕತಿ. ಇಲ್ಲಿ 100 4 0 ಕ್ಯಾನ್ಸಲ್ ಆಕತಿ. 2 ಇಂಟು 105 ಇಂಟು 105 ಮಾಡಿದ್ರೆ ಅಮೌಂಟ್ ಎಷ್ಟು ಬರುತ್ತೆ ಇಲ್ಲಿ 22,050 ರೂಪಾಯಿ ಬರ್ತೈತಿ. ನಮಗೆ ಕಂಪೌಂಡ್ ಇಂಟ್ರೆಸ್ಟ್ ಏನಾಗೈತಿ ಇಲ್ಲಿ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಆಗೈತಿ. 22,050 ಮೈನಸ್ 20,000 ಮಾಡಿದ್ರೆ ಎಷ್ಟು ಬಂತ್ರಿ ಇಲ್ಲಿ 2,050 ರೂಪಾಯಿ ಬರುತ್ತೆ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗೈತಿ. ಹಂಗ ಇನ್ನೊಂದು ಮೆಥಡ್ ನೋಡ್ರಿ ಇಲ್ಲಿ ಹೆಂಗಾಗೈತಿ ಅಂದ್ರೆ ಇಲ್ಲಿ ರೇಟ್ ಎಷ್ಟು ಕೊಟ್ಟಂದ್ರೆ ಇಲ್ಲಿ ರೇಟ್ 5% ಕೊಟ್ಟಾನ. ನಾ ಇದನ್ನ ಹೆಂಗೆ ಬರ್ತೀನಿ ರೀ 5% ಅಂದ್ರೆ 5/100 ಆಕತಿ. ಅಂದ್ರೆ 1/20 ಆಕತಿ. ಅಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಇಲ್ಲಿ ಅಮೌಂಟ್ 20 ರಿಂದ 21 ಆಕತಿ. ಒಂದನೇ ವರ್ಷ 2 ವರ್ಷ ಕೊಟ್ಟಾನಂದ್ರೆ ಇನ್ನೊಂದು 20 ರಿಂದ 21 ಆಕತಿ. 400 ಮಲ್ಟಿಪ್ಲೈ ಮಾಡ್ಬೇಕು. ಇವನು 441 ಆಕತಿ. ಇವ್ರ ಡಿಫ್ರೆನ್ಸ್ ಎಷ್ಟು ಐತಿ 41 ಐತಿ. ಅಮೌಂಟ್ ಇಲ್ಲಿ ಎಷ್ಟು ಕೊಟ್ಟಾನ 20,000 ಕೊಟ್ಟಾನ 400ಗೆ. ನಮ್ಗೆ ಸಿಂಪಲ್ ಕಂಪೌಂಡ್ ಇಂಟ್ರೆಸ್ಟ್ 41 ಐತಿ ಇಲ್ಲಿ. ಅಂದ್ರೆ 20,000 ಡಿವೈಡೆಡ್ ಬೈ 400 ಇಂಟು 41 0 0 4 5 20 ಅಂದ್ರೆ 50 ಇಂಟು 41 ಮಾಡಿದ್ರೆ ಎಷ್ಟು ಬರುತ್ತೆ ಇಲ್ಲಿ 5 1 5 5 4 20 ಅಂದ್ರೆ 2,050 ಬರ್ತೈತಿ. ಕ್ಲಾಸ್ ಎ 20 ವಿದ್ಯಾರ್ಥಿಗಳ ಸರಾಸರಿ ಅಂಕಗಳು ಎಷ್ಟೈತ್ರಿ 150 ಐತಿ. 20 ವಿದ್ಯಾರ್ಥಿ ಸರಾಸರಿ ಎಷ್ಟೈತ್ರಿ ಇಲ್ಲಿ 150 ಕೊಟ್ಟಾನ. ಅಂದ್ರೆ 150 ಇಂಟು 20 ಮಾಡಿದ್ರೆ ಎಷ್ಟಾಗೈತ್ರಿ ಇದು 3000 ಬರ್ತೈತಿ. ಅಂದ್ರೆ ಕ್ಲಾಸ್ ಬಿ ಒಳಗೆ 15 ವಿದ್ಯಾರ್ಥಿ ಸರಾಸರಿ 180 ಕೊಟ್ಟಾನ. 15 ವಿದ್ಯಾರ್ಥಿ ಸರಾಸರಿ ಎಷ್ಟು ಕೊಟ್ಟನ್ರಿ ಇಲ್ಲಿ 180 ಕೊಟ್ಟಾನ. ಅಂದ್ರೆ 180 ಇಂಟು 15 ಮಾಡಿದ್ರೆ ಎಷ್ಟು ಬರ್ತೈತಿ ಇದ್ರದ್ದು 2,700 ಬರ್ತೈತಿ. ಹಂಗ ಕ್ಲಾಸ್ 25 ವಿದ್ಯಾರ್ಥಿಗಳ ಸರಾಸರಿ ಕೊಟ್ಟಾನ. 25 ವಿದ್ಯಾರ್ಥಿ ಸರಾಸರಿ ಎಷ್ಟು ಕೊಟ್ಟಾನ ಇಲ್ಲಿ 160 ಕೊಟ್ಟಾನ. ಅಂದ್ರೆ 160 ಇಂಟು 25 ಮಾಡಿದ್ರೆ ಇದು ಎಷ್ಟು ಬರ್ತಾರೆ 4,000 ಬರುತ್ತೆ. ಟೋಟಲ್ ಸರಾಸರಿ ಕೇಳಿ ನಮ್ಗೆ ಟೋಟಲ್ ಸರಾಸರಿ ಎಷ್ಟಾಗತ್ರಿ ಇಲ್ಲಿ ಅಷ್ಟು ಮಾರ್ಕ್ಸ್ 4,000 ಪ್ಲಸ್ 2,700 ಪ್ಲಸ್ 3,000 ಡಿವೈಡ್ ಬೈ ಟೋಟಲ್ ಜನ ಎಷ್ಟೈತಿ 20 15 ಪ್ಲಸ್ 25 ಆಕತಿ. ಅಂದ್ರೆ 9,700 ಡಿವೈಡೆಡ್ ಬೈ 60 ಆಕತಿ. ಅಂದ್ರೆ ನಮಗೆ ಎಷ್ಟು ಬರ್ತೀರಿ ಇಲ್ಲಿ 161.6 ಬರ್ತೈತಿ. ಅಂದ್ರೆ ಆಪ್ಷನ್ ಸಿ ಇಲ್ಲಿ ಬರ್ತೈತಿ. ಒಂದು ನೋಟ್ಬುಕ್ನ ಮಾರ್ಕ್ ಪ್ರೈಸ್ ಮತ್ತು ಕಾಸ್ಟ್ ಪ್ರೈಸ್ ರೇಷಿಯೋ ಕೊಟ್ಟಾನ. ಅಂದ್ರೆ ನಾನು ಕಾಸ್ಟ್ ಪ್ರೈಸ್ ರೇಷಿಯೋ ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟಾನ ಇಲ್ಲಿ 5:7 ಕೊಟ್ಟಾನ. ಆಮೇಲೆ ಇಲ್ಲಿ ಮಾರ್ಕ್ ಪ್ರೈಸ್ ಮತ್ತು ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಕೊಟ್ಟಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟು ಕೊಟ್ಟಾನ ಇಲ್ಲಿ 7:6 ಇರ್ತಾನೆ. ಇಲ್ಲಿ ಬಾಜುನ ಇದು ನಂಬರ್ 1 ಬರ್ಕೊಂಡು 7 ಕ್ಯಾನ್ಸಲ್ 5:7:6 ಕಾಸ್ಟ್ ಪ್ರೈಸ್ ಮಾರ್ಕ್ ಪ್ರೈಸ್ ಸೆಲ್ಲಿಂಗ್ ಪ್ರೈಸ್ ರೇಷಿಯೋ ಅಂತ. ನಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿ ಇಲ್ಲಿ ಎಷ್ಟು ಜಾಸ್ತಿ ಐತ್ರಿ 1 ಜಾಸ್ತಿ ಐತೆ. 1/5 ಇಂಟು 100 ಮಾಡಿದ್ರೆ 20% ಪ್ರಾಫಿಟ್ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎ ಎಂಬುದು ಬೇರೆ 250% ಅನ್ನು ಕೊಟ್ಟಾನ. 250 ಡಿವೈಡೆಡ್ ಬೈ 100 ಇಂಟು ಬಿ ಆಕತಿ. 5 5 5 ಆಕತಿ. ಎ ಬೈ ಬಿ ಏನಾಗ್ತಿರಿ ಇಲ್ಲಿ 5/2 ಆಗುತ್ತೆ. ಬಿ ಯಾವ ಶೇಕಡ ಎ ಆಗಿರುತ್ತದೆ ಅಂತ ಕೊಟ್ಟಾನ. ಅಂದ್ರೆ 2/5 ಇಂಟು 100 ಮಾಡಿದ್ರೆ 5 5 20 ಅಂದ್ರೆ 40% ಆಕತಿ. ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆಗುತ್ತೆ. A/4 B/6 = C/8 ಅಂತ ಕೊಟ್ಟಾನ. ನಮಗೆ ಎ ರೇಷಿಯೋ ಬಿ ರೇಷಿಯೋ ಸಿ ಏನಾಗುತ್ತೆ ಅಂತ ಕೇಳ್ಯಾರ ಇಲ್ಲಿ. ಅಂದ್ರೆ ಈ A/4 ಐತೆ ಅಂದ್ರೆ ಇದ್ರ ರೇಷಿಯೋ 4 ಆಕತಿ. B/6 ಐತೆ ಅಂದ್ರೆ ಇದ್ರ ರೇಷಿಯೋ 6 ಆಕತಿ. C/8 ಐತೆ ಅಂದ್ರೆ ಇದ್ರ ರೇಷಿಯೋ 8 ಆಕತಿ. ಅಂದ್ರೆ 4:6:8 ಇದು ABC ಆಕತಿ. ಅಂದ್ರೆ 2 3 4 ಅಂದ್ರೆ ಆಪ್ಷನ್ ಎಷ್ಟೈತಿ ಬಿ ಇಲ್ಲಿ ಕರೆಕ್ಟ್ ಆಕತಿ. ನೋಡ್ರಿ ಒಂದು ಸ್ಕ್ವೇರಿಂದ ಮತ್ತು ಒಂದು ರೆಕ್ಟಾಂಗಲ್ ಏರಿಯಾ ಇಲ್ಲಿ ಈಕ್ವಲ್ ಅದಾವ ಅಂತ ಕೊಟ್ಟನ. ಅಂದ್ರೆ ನಮ್ಗೆ ಇಲ್ಲಿ ನೋಡ್ರಿ ಇಲ್ಲಿ ಯಾವ್ದಾದ್ರು ಸ್ಕ್ವೇರ್ ಏರಿಯಾ ನೋಡ್ರಿ ಇಲ್ಲಿ ಸ್ಕ್ವೇರ್ ಸೈಡ್ ಏನಾಗುತ್ತೆ ಅಂತ ತೊಗೊಂಡ್ರಿ ಇಲ್ಲಿ ಎಕ್ಸ್ ಅಂತ ತೊಗೊಂಡು ನಾವು ಇದ್ರದ್ದು ಏರಿಯಾ ಏನಾಕತ್ರಿ ಇಲ್ಲಿ x² ಆಕತಿ. ಇಲ್ಲಿ ಸ್ಕ್ವೇರ್ ಏರಿಯಾ ಒಳ್ಳೆ ಇನ್ನೊಂದು ನೋಡ್ರಿ ರೆಕ್ಟಾಂಗಲ್ ಲೆಂತ್ ನೋಡ್ರಿ ಇಲ್ಲಿ ಅದರದ್ದು ಉದ್ದ ಎಷ್ಟು ಸ್ಕ್ವೇರ್ ಸೈಡ್ಕಿನ್ನ 7 ಜಾಸ್ತಿ ಐತೆ ಅಂತ ಕೊಟ್ಟನ. ಅಂದ್ರೆ x+7 ಆಕತಿ. ಅದ್ರ ಬ್ರೆಡ್ತ್ ಏನಾಗತ್ರಿ ಇಲ್ಲಿ ಬ್ರೆಡ್ತ್ ಸ್ಕ್ವೇರಿನ ಸೈಡ್ಕಿನ್ನ 5 ಸೆಂಟಿಮೀಟರ್ ಕಮ್ಮಿ ಕೊಟ್ಟನ. ಅಂದ್ರೆ x-5 ಆಕತಿ. ಇದ್ರ ಏರಿಯಾ ಏನಾಕತ್ರಿ ರೆಕ್ಟಾಂಗಲ್ ಲೆಂತ್ ಇಂಟು ಬ್ರೆಡ್ತ್ ಆಗುತ್ತೆ. ಅಂದ್ರೆ x+7 ಇಂಟು x-5 ಆಗುತ್ತೆ. ಅಂದ್ರೆ x² - 5x + 7x - 35 ಆಗುತ್ತೆ. ಇದು ಎಷ್ಟಾಗುತ್ತೆ ಇದು x² + 2x - 35 ಆಗುತ್ತೆ. ಇಲ್ಲಿ ಸ್ಕ್ವೇರ್ ಏರಿಯಾ ಈಕ್ವಲ್ ಟು ರೆಕ್ಟಾಂಗಲ್ ಏರಿಯಾ ಈಕ್ವಲ್ ಅದಾವ ಅಂತ ಕೊಟ್ಟರೆ
ಅಂದ್ರೆ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 35 ಆಕತಿ. ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್, 2x ಇಸ್ ಈಕ್ವಲ್ ಟು 35 ಆಕತಿ. ಎಕ್ಸ್ ವ್ಯಾಲ್ಯೂ ಎಷ್ಟು ಬಂದ್ರಿ ಇಲ್ಲಿ 17.5 ಬರ್ತೈತಿ. ನಮಗೇನು ಕೇಳೋಣ, ರೆಕ್ಟಾಂಗಲ್ ಪರಿಧಿ ಕಂಡುಹಿಡ್ರಿ ಅಂತ ಕೇಳೋಣ ಇಲ್ಲಿ. ಅಂದ್ರೆ ರೆಕ್ಟಾಂಗಲ್ ಲೆಂತ್ ಎಷ್ಟಾಗತ್ರಿ ಇಲ್ಲಿ, ಲೆಂತ್ ಎಕ್ಸ್ ಪ್ಲಸ್ 7 ಐತಿ. ಅಂದ್ರೆ ಎಕ್ಸ್ 17.5 ಪ್ಲಸ್ 7 ಮಾಡಿದ್ರೆ ಎಷ್ಟು ಬಂತಿದೆ 24.5 ಬರ್ತೈತಿ. ಇಲ್ಲಿ ಬ್ರೆಡ್ತ್ ಎಕ್ಸ್ ಮೈನಸ್ 5 ಐತಿ. ಅಂದ್ರೆ 17.5 ಮೈನಸ್ 5 ಮಾಡಿದ್ರೆ 12.5 ಬರ್ತೈತಿ. ನಮಗೆ ಪರಿಧಿ ಫಾರ್ಮುಲಾ ಏನಾಗೈತ್ರಿ ಇಲ್ಲಿ, ಪರಿಧಿ ಫಾರ್ಮುಲಾ ಇಲ್ಲಿ ನಮಗೆ ಪರಿಧಿ ಈಸ್ ಈಕ್ವಲ್ ಟು 2 ಇಂಟು ಲೆಂತ್ ಪ್ಲಸ್ ಬ್ರೆಡ್ ಆಗುತ್ತೆ. ಅಂದ್ರೆ 2 ಇಂಟು ಲೆಂತ್ 24.5 ಪ್ಲಸ್ 12.5 ಅಂದ್ರೆ 2 ಇಂಟು ಇದು 37 ಆಕತಿ. ಅಂದ್ರೆ 74 ಪರಿಧಿ ಆಕತಿ ನಮ್ಗೆ. ಅಂದ್ರೆ ಆಪ್ಷನ್ ಎಷ್ಟು ಡಿ ಇದೆ ಕರೆಕ್ಟ್ ಆಗೈತಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಮಾಡ್ರಿ ಮತ್ತು ಶೇರ್ ಮಾಡ್ರಿ. ನೋಡ್ರಿ ಇಲ್ಲಿ ಒಂದು ಚತುರ್ಭುಜ ಚಕ್ರಾಕಾರ ಸಿಲಿಂಡರ್ನ ಎತ್ತರ ಕೊಟ್ಟಾರ. ಇಲ್ಲಿ ಹೈಟ್ ಎಷ್ಟು ಕೊಟ್ಟಾನ್ರಿ 15 ಸೆಂಟಿಮೀಟರ್ ಕೊಟ್ಟಾನ. ಮತ್ತು ಅದರ ತ್ರಿಜ್ಯ ಕೊಟ್ಟಾನ 10 ಸೆಂಟಿಮೀಟರ್ ಅಂತ. ಒಂದು ನಮ್ಗೆ ಕರ್ವ್ ಸರ್ಫೇಸ್ ಏರಿಯಾ ಕಂಡು ಅಂತ ಕೊಟ್ಟಾನ. ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ 2πr/h ಆಗುತ್ತೆ. 2 ಇಂಟು 22/7. ಆರ್ ಎಷ್ಟೈತ್ರಿ ಇಲ್ಲಿ 10 ಐತಿ. ಹೈಟ್ 15 ಐತಿ. ಎಷ್ಟಾದ್ರಿ ಇದು 6600/7 ಆಗುತ್ತೆ. ಅಂದ್ರೆ 942.4 ಆನ್ಸರ್ ಬರುತ್ತೆ. ಅಂದ್ರೆ ಆಪ್ಷನ್ ಕರೆಕ್ಟ್ ಆಗುತ್ತೆ.